ವೀಕ್ಷಕರೇ ನಮಸ್ಕಾರ. ಪುಟ್ಟ ದೇಶ ಇಸ್ರೇಲ್ ಇರಾನ್ ಮೇಲೆ ಇಷ್ಟೊಂದು ನಿಖರವಾಗಿ ದಾಳಿ ಮಾಡ್ತಾ ಇದೆ. ಈ ದಾಳಿಗೆ ಹಲವು ದೇಶಗಳೇ ಇಸ್ರೇಲ್ನ ಸೇನಾ ದಾಳಿಗೆ ಬೆರಗಾಗಿ ನಿಂತಿವೆ. ಆದ್ರೆ ಇದರ ಹಿಂದೆ ಮೊಸಾದ್ನ ಮಹಿಳಾ ಗೂಢಚಾರಣಿ ಕೆಲಸ ಮಾಡಿರುವ ಬಗ್ಗೆ ವಿಚಾರ ಬೆಳಕಿಗೆ ಬರ್ತಾ ಇದೆ. ಫ್ರಾನ್ಸ್ ಮೂಲದ ಕ್ಯಾಥರೀನ್ ಫೆರೇಜ್ ಶೆಕ್ಟಮ್ ಎಂಬಕ್ಕೆ 2 ವರ್ಷದ ಹಿಂದೆ ಮೊಸಾದ್ನಿಂದ ತರಬೇತಿ ಪಡೆದು ರಹಸ್ಯವಾಗಿ ಇರಾನ್ ಅನ್ನ ಪ್ರವೇಶ ಮಾಡಿದ್ದು. ನೋಡಲು ಸುಂದರವಾಗಿದ್ದ ಈಕೆ ಮೂಲತಃ ಯಹೂದಿ ಕ್ಯಾಥರೀನ್ ಶಿಯಾ ಇಸ್ಲಾಂಗೆ ಮತಾಂತರಗೊಂಡು ನಿಧಾನವಾಗಿ ಇರಾನಿನ ಉನ್ನತ ಅಧಿಕಾರಿಗಳು ಮತ್ತು ಅವರ ಕುಟುಂಬಗಳಿಗೆ ಹತ್ತಿರವಾಗ್ತಾ ಇದ್ಲು. ನಾನು ಇಸ್ಲಾಂ ಧರ್ಮದ ಬಗ್ಗೆ ಮತ್ತು ಇರಾನಿನ ದೇಶದ ಆಡಳಿತದ ಬಗ್ಗೆ ಒಲವು ಹೊಂದಿದ್ದೇನೆ ಅಂತ ಹೇಳಿ ಇಸ್ಲಾಂ ಧರ್ಮ ನಿಯಮಗಳನ್ನ ಚಾಚೂ ತಪ್ಪದೆ ಪಾಲನೆ ಮಾಡ್ತಾ ಇದ್ಲು. ಮತಾಂತರಗೊಂಡ ಬಳಿಕ ಇರಾನಿನ ರಾಜಧಾನಿ ಟೆಹರಾನ್ನಲ್ಲಿದ್ದ ಈಕೆ ಸರ್ಕಾರಿ ಅಧಿಕಾರಿಗಳ ಪತ್ನಿಯರನ್ನ ಭೇಟಿಯಾಗಿ ಮಾತನಾಡ್ತಾ ಇದ್ಲು. ನಂತರದ ದಿನಗಳಲ್ಲಿ ಈಕೆ ಎಷ್ಟು ವಿಶ್ವಾಸವನ್ನ ಗಳಿಸಿದ್ಲು ಅಂದ್ರೆ ಸೇನಾ ನಾಯಕರ ನಿಯಮಿತವಾಗಿ ಹೋಗುವ ಮಟ್ಟಕ್ಕೆ ಆಪ್ತತೆಯನ್ನ ಬೆಳೆಸಿದ್ಲು. ಆದರೆ ಈಕೆಯ ಬರಹಗಳು ನಿಯಮಿತವಾಗಿ ಪ್ರೆಸ್ ಟಿವಿ ಜೊತೆಗೆ ಟೆಹರಾನ್ನ ಟೈಮ್ಸ್ ಮತ್ತು ಕಮೀನಿಯ ಅಧಿಕೃತ ವೆಬ್ಸೈಟ್ಗಳಲ್ಲಿ ಸಹ ಕಾಣಿಸಿಕೊಳ್ತಾ ಇದ್ವು. ಬರಹಗಾರ್ತಿ ಮತ್ತು ಪತ್ರಕರ್ತೆ ಮತ್ತು ಚಿಂತಕಿಯಾಗಿ ಪ್ರವೇಶ ಮಾಡಿದ್ದ ಕ್ಯಾಥರಿನ್ ಲೇಖನದ ಮೂಲಕ ಇರಾನಿನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ನಿರ್ಧಾರಗಳನ್ನು ಕೂಡ ಸಮರ್ಥಿಸಿಕೊಳ್ತಾ ಇದ್ರು. ಸೇನೆಯಲ್ಲಿರುವ ಉನ್ನತ ನಾಯಕರ ಮನೆಗಳಿಗೆ ಅಷ್ಟು ಸುಲಭವಾಗಿ ಯಾರನ್ನೂ ಕೂಡ ಬಿಡೋದಿಲ್ಲ. ಆದರೆ ಬಿಗಿ ಭದ್ರತೆ ಕಲ್ಪಿಸಿದ ಈ ಮನೆಗೆ ಕ್ಯಾಥರಿನ್ ಬಹಳ ಸಲೀಸಾಗಿ ಹೋಗ್ತಾ ಇದ್ರು. ಮನೆಗೆ ಭೇಟಿ ನೀಡುವುದರ ಜೊತೆಗೆ ಆಕೆ ಉನ್ನತ ಕಮಾಂಡರ್ಗಳ ಬಗ್ಗೆ ಕೂಡ ಗುಪ್ತಚರ ಮಾಹಿತಿಗಳನ್ನ ಸದ್ದಿಲ್ಲದಂತೆ ಸಂಗ್ರಹ ಮಾಡ್ತಾ ಇದ್ಲು. ಸೇನಾ ನಾಯಕರ ಮನೆ ಮಾತ್ರವಲ್ಲದೆ ಜೊತೆಗೆ ಸಾಮಾನ್ಯವಾಗಿ ಯಾರಿಗೂ ಕೂಡ ಪ್ರವೇಶವಿಲ್ಲದ ಅಥವಾ ಕಠಿಣ ಪರಿಶೀಲನೆಯ ನಂತರವೇ ಪ್ರವೇಶ ಮಾಡಬಹುದಾಗಿದ್ದ ಖಾಸಗಿ ಸ್ಥಳಗಳಿಗೆ ಈಕೆ ತುಂಬಾ ಸಲೀಸಾಗಿ ಹೋಗ್ತಾ ಇದ್ಲು. ಇರಾನ್ ಏಜೆನ್ಸಿಗಳು, ಸಂದರ್ಶಕರು, ಫೋನ್ ಇತ್ಯಾದಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ರು ಕೂಡ ಕ್ಯಾಥರಿನ್ ಸೂಕ್ಷ್ಮ ಪ್ರದೇಶಗಳಿಗೆ ತೆರಳಿ ರಹಸ್ಯ ಮಾಹಿತಿಗಳನ್ನ ಕೂಡ ಸಂಗ್ರಹಿಸಿ ನೇರವಾಗಿ ಮೊಸಾದ್ಗೆ ಕಳುಹಿಸಿಕೊಡ್ತಾ ಇದ್ರು. ಕಳೆದ 3 ವಾರಗಳಿಂದ ಸೇನಾ ನಾಯಕರಿಂದ ಹಿಡಿದು IRGC ನಾಯಕರುಗಳಿಗೆ 9 ಉನ್ನತ ಇರಾನಿನ ಮಿಲಿಟರಿ ಕಮಾಂಡರ್ಗಳನ್ನ ಇಸ್ರೇಲ್ ಕೊಂದು ಹಾಕಿದೆ. ಪ್ರತಿ ಬಾರಿಯೂ ಇಸ್ರೇಲಿ ಜೆಟ್ಗಳು ಮತ್ತು ಅಧಿಕಾರಿಗಳು ನೆಲೆಸಿದ್ದ ನಿಖರವಾಗಿ ಕಟ್ಟಡಗಳನ್ನ ಗುರಿಯಾಗಿಸಿಕೊಂಡು ಮಾರಕ ದಾಳಿಯನ್ನ ಇಸ್ರೇಲ್ ನಡೆಸಿದೆ. ಈಗ ಕಳುಹಿಸಿದ ಮಾಹಿತಿಯ ಆಧಾರದ ಮೇಲೆ ಇಸ್ರೇಲ್ ಕೆಲ ದಿನಗಳಿಂದ ಸೇನಾ ನಾಯಕರ ಮತ್ತು ವಿಜ್ಞಾನಿಗಳ ಮನೆಗಳ ಮೇಲೆ ನಿಖರ ದಾಳಿ ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈಗ ಇಸ್ರೇಲ್ ದಾಳಿ ಆರಂಭ ಮಾಡ್ತಾ ಇದ್ದಂತೆ ಸೇನಾ ನಾಯಕರು ಜೊತೆಗೆ ಸುರಕ್ಷಿತ ಸ್ಥಳಕ್ಕೆ ತೆರಳುತ್ತಾ ಇದ್ರು. ಇಸ್ರೇಲ್ ಆ ಜಾಗಕ್ಕೆ ನಿಖರವಾಗಿ ದಾಳಿ ಮಾಡಿ ಅಲ್ಲೂ ಕೂಡ ಹತ್ಯೆ ಮಾಡೋದಕ್ಕೆ ಮುಂದಾಗಿತ್ತು. ಇಸ್ರೇಲ್ ದಾಳಿಗೆ ಬೆಚ್ಚಿ ಬಿದ್ದಿದ್ದ ಇರಾನ್ನ ಗುಪ್ತಚರ ಸಂಸ್ಥೆ ತನಿಖೆಯನ್ನ ಆರಂಭ ಮಾಡಿತ್ತು. ಆದರೆ ತನಿಖೆ ಆರಂಭಿಸಿದಾಗ ಅಧಿಕಾರಿಗಳು ಕ್ಯಾಥರಿನ್ ಜೊತೆ ತೆಗೆಸಿಕೊಂಡಿದ್ದ ಫೋಟೋಗಳು, ನಂತರ ಆಕೆ ನಿಯಮಿತವಾಗಿ ಮನೆಗೆ ಭೇಟಿ ಕೊಡ್ತಾ ಇದ್ದ ಎಲ್ಲಾ ವಿಚಾರ ಬೆಳಕಿಗೆ ಬಂದಿದೆ. ಆದರೆ ಈ ವಿಚಾರ ಬಯಲಾಗ್ತಾ ಇದ್ದಂತೆ ಇರಾನ್ ಆಕೆಯ ಪತ್ತೆಗೆ ಬಲೆ ಬೀಸಿದೆ. ಆದರೆ ಅಷ್ಟೊತ್ತಿಗಾಗಲೇ ಆಕೆ ಇರಾನಿನಿಂದ ಕಣ್ಮರೆಯಾಗಿದ್ದಾಳೆ. ಇರಾನಿನ ಗುಪ್ತಚರ ಸಂಸ್ಥೆ ಈಕೆಯ ಪೋಸ್ಟರ್ಗಳನ್ನ ಅಲ್ಲಲ್ಲಿ ಭಿತ್ತಿಪತ್ರಗಳಾಗಿ ಬಿತ್ತರಿಸಿ ಫೋಟೋಗಳನ್ನ ದೇಶದಾದ್ಯಂತ ಕೂಡ ಪ್ರಕಟಿಸಿ ಈಕೆಯ ಸುಳಿವು ನೀಡಬೇಕಂತ ಕೇಳಿಕೊಳ್ತಾ ಇದೆ. ಆದರೆ ಇರಾನಿನ ಸಾಮಾಜಿಕ ಜಾಲತಾಣಗಳಲ್ಲಿ ಈಕೆಯ ಪೋಸ್ಟರ್ಗಳನ್ನ ಈಗ ವೈರಲ್ ಮಾಡಲಾಗ್ತಾ ಇದೆ. ಆದ್ರೆ ಈಗ ಈಕೆ ಮಾಡಬೇಕಿದ್ದ ಕೆಲಸವನ್ನೆಲ್ಲವನ್ನೂ ಕೂಡ ಮಾಡಿ ಮುಗಿಸಿ ತಲುಪಬೇಕಾಗಿದ್ದ ಜಾಗಕ್ಕೆ ತಲುಪಿರಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದರೆ ಒಂದು ಹೆಣ್ಣಿನಿಂದ ಒಂದು ದೇಶಕ್ಕೆ ವಿನಾಶವಾಗಬಹುದಾದಂತಹ ಎಲ್ಲಾ ಬೆಳವಣಿಗೆಯನ್ನ ಮಾಡಿ ಮುಗಿಸಿ ಆ ದೇಶದ ವಿನಾಶಕ್ಕೆ ಕಾರಣವಾಗುವಂತಹ ಈ ಮಹಿಳೆಯನ್ನ ಇರಾನಿನ ಗುಪ್ತಚರ ಇಲಾಖೆ ಎಷ್ಟು ಲೋಪದೋಷಗಳಿಂದ ಕೂಡಿದೆ, ಜೊತೆಗೆ ಎಷ್ಟು ವೀಕ್ ಆಗಿದೆ ಅನ್ನೋದನ್ನು ಕೂಡ ಈ ಮಟ್ಟಿಗೆ ಬಹಿರಂಗಪಡಿಸ್ತಾ ಇದೆ. ಜೊತೆಗೆ ಇಸ್ರೇಲ್ ಯಾವ ಮಟ್ಟಿಗೆ ಬೆಳೆದು ನಿಂತಿದೆ ಅಂತಲೂ ಕೂಡ ಸ್ಪಷ್ಟವಾಗಿ ಗೋಚರ ಮಾಡ್ತಾ ಇದೆ. ಹೀಗೆ ಒಂದಲ್ಲ ಎರಡಲ್ಲ ಸುಮಾರು ನಿಖರ ದಾಳಿಗಳನ್ನ ಇಸ್ರೇಲ್ ಇಟ್ಟ ಗುರಿಗಳಿಗೆ ಸ್ಪಷ್ಟವಾಗಿ ಹೊಡಿತಾ ಇದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.